ಮತ್ತೊಮ್ಮೆ ಹೆಣ್ಣು ಹುಟ್ಟೋದೇ ಶಾಪನ. 3 ತಿಂಗಳ ಹಸುಗೂಸು ಆಫ್ರಿನ್ ತಂದೆಯ ಕ್ರೂರತನಕ್ಕೆ ಬಲಿಯಾಗಿರೋದನ್ನು ನೀವೆಲ್ಲ ನೋಡಿದಿರಿ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು. ಹೆಣ್ಣಾಗ್ಲಿ ಗಂಡಾಗ್ಲಿ ಬದುಕುವ ಹಕ್ಕನ್ನು ಯಾರಿಂದಲೂ ಕೂಡ ಕಸಿದುಕೊಳ್ಳುವ ಹಕ್ಕು ಬೇರೆ ಯಾರಿಗೂ ಇರೋದಿಲ್ಲ. ಹೀಗಾಗಿ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಪಂಡಿತ್ರೆ, ನೀವು ನಿಜಕ್ಕೂ ಈ ರೀತಿ ಹೆಣ್ಣನ್ನು ದ್ವೇಷಿಸುವಂಥದ್ದು ಅಥವಾ ಹೆಣ್ಣು ಹುಟ್ಟಿದ್ರೆ ಹೊರೆ, ಹೆಣ್ಣು ಹುಟ್ಟಿದ್ರೆ ಶಾಪ ಅನ್ಕೊಳ್ಳೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಖಂಡಿತವಾಗಿಯೂ ಅವರು ಮನುಷ್ಯರೇ ಅಲ್ಲ. ಒಬ್ಬ ಮನುಷ್ಯತ್ವ ಇದ್ದವನಾದರೆ ಇದನ್ನು ಹೇಳೋದಿಲ್ಲ. ಯಾಕೆಂದರೆ ಸಂತಾನ ಅನ್ನೋದು ಹೆರುವಂಥ ಹೆಣ್ಣಿಗೆ ಗಂಡು ಹೆರೋದು ಒಂದೇ, ಹೆಣ್ಣು ಹೆರೋದು ಒಂದೇ. ಆ ತಾಯ್ತನ ಅನ್ನೋದು ಹೆಣ್ಣಿನ ನೋವು ಹೆಣ್ಣಿಗೆ ಗೊತ್ತಿರುತ್ತೆ, ವಿನ ಗಂಡಿಗೆ ಗೊತ್ತಿರಲಿಲ್ಲ. ಕೇವಲ ಇವನ ಅಪ್ಪ ಅದೇ ಅನ್ನುವಂಥ ಹೆಮ್ಮೆಯನ್ನು ಕೊಚ್ಕೊಳ್ಳೋದೇ ಬಿಟ್ಟರೆ, ಆ ತಂದೆ ಆಗುವ ಮೊದಲೇ ಆ ತಾಯಿ ಗರ್ಭದಲ್ಲಿ ಒಂದು ಶಿಶುವನ್ನು ಬೆಳೆಸಿ ಹೆತ್ತು ಹೊತ್ತು ಇದನ್ನು ಮಾಡುವಾಗ ಎಷ್ಟು ಕಷ್ಟ ಆಗಿರುತ್ತೆ ಅನ್ನೋ ಗೊತ್ತಿರೋದಿಲ್ಲ. ಒಂದು ಹೆಣ್ಣು ತನ್ನ ಜೀವನದಲ್ಲಿ ತನ್ನ ತಂದೆಯನ್ನು, ತಾಯಿಯನ್ನು, ಅಣ್ಣ ತಮ್ಮರನ್ನು, ಒಡಹುಟ್ಟದವರನ್ನು ಎಲ್ಲವನ್ನು ಬಿಟ್ಟು ನಾನೊಂದು ಕುಲವನ್ನು ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ತನ್ನ ಜೀವನದಲ್ಲಿ ಮೊದಲಿಗೂ ಕಷ್ಟ, ಆನಂತರ ಗರ್ಭವತಿ ಆದ ನಂತರವನು ಗರ್ಭದಿಂದ ಹೊರಗೆ ಬೀಳುವಾಗಲೂ ಆಗುವಂಥ ವೇದನೆ ಅಂದರೆ ಹೆಣ್ಣಿಗೆ ಪುನರ್ಜನ್ಮ ಮಾಡಿದ್ದಾರೆ. ಹಾಗಾಗಿ ಇಂಥ ಕ್ರೂರ ಕೃತ್ಯಗಳನ್ನು ಮಾಡಿದಂಥ ಕಂಸನನ್ನು ನಾವು ನೋಡ್ತೇವೆ. ಹುಟ್ಟಿದಂಥ ಶಿಶುವನ್ನು ಹುಟ್ಟಿದಾಗಲೇ ಕೊಂದಿದ್ದ. ಹಾಗೆ ರಾವಣನೂ ಸಹ ಒಂದು ಸಲ ರಾಮ ಹುಟ್ಟಿದ್ರೆ ಬ್ರಹ್ಮನ ಹತ್ರ ಹೋಗಿ ಕೇಳ್ತಾನೆ, ನನಗೆ ಸಾವಿಲ್ವಂತ. ಆಗ ಹೇಳ್ತಾನೆ, ಮುಂದೆ ದಶರಥ ಕೌಸಲ್ಯ ವಿವಾಹ ಆಗುತ್ತೆ, ಆ ನಂತರ ಅವರಲ್ಲಿ ಒಂದು ಹುಟ್ಟುತ್ತಾನೆ ಮಾನವ ರಾಮಚಂದ್ರ. ಅವನು ಹುಟ್ಟಿದ ಕೂಡಲೇ ನಿನಗೆ ಸಾವಾಗ್ತದೆ ಅಂತ ಹೇಳಿದ ಕೂಡಲೇ ತಡನೆ ಮಾಡೋದಿಲ್ಲ. ದಶರಥ ಮತ್ತು ಕೌಸಲ್ಯ ತೊಟ್ಟಲಿದ್ದಂಥ ಶಿಶುವನ್ನು ತೆಗೆದುಕೊಂಡೋಗಿ ಪೂರ್ವ ಸಮುದ್ರಕ್ಕೆ, ಒಬ್ಬರನ್ನು ಪಶ್ಚಿಮ ಸಮುದ್ರಕ್ಕೆ ಎಸೆದಿದ್ದ ಇಂಥ ಕಥೆಗಳೆಲ್ಲ ಇದೆ. ಹಾಗಾಗಿ ಇಂಥ ಕ್ರೌರ್ಯತನ ಅನ್ನೋದು ಹಿಂದೂ ಇದ್ದಿತ್ತು. ಸಾಮಾನ್ಯವಾಗಿ ಇವರು ಹೇಳಿದಾಗೆ ಈ ಕಾಲದಲ್ಲಿ ಅವರು ಯಾವುದೋ ಆಲ್ಕೋಹಾಲ್ ಕುಡಿದಿರ್ಬೋದು, ಆದರೆ ಹಿಂದಿನ ಕಾಲದಲ್ಲಿ ದ್ವೇಷ, ನನ್ನನ್ನೇ ಸಾಯಿಸುವಂಥ ಒಬ್ಬ ಶತ್ರು ಹುಟ್ಟುತ್ತಾನೆ ಅಂತಾದರೆ ಆ ಶತ್ರು ಕುಲ ಮೊದಲಿಗೆ ಸಂಹಾರ ಮಾಡಬೇಕು ಅನ್ನುವಂಥ ಜನರು ಮೊದಲಿನ ಕಾಲದಲ್ಲಿದ್ದರು. ಆದರೆ ನಿಜವಾಗಿಯೂ ಈ ಹೆಣ್ಣಿನ ಒಂದು ಇವತ್ತು ಪ್ರಪಂಚಕ್ಕೆ ಕೊಡುಗೆ ಅಂದರೆ ಅಪಾರವಾದದ್ದು. ಇಂದಿನ ದಿನದಲ್ಲಿ ಪ್ರತಿಯೊಬ್ಬ ಹೆಣ್ಣನು ತಾನು ಒಂದು ಹೆಣ್ಣಾಗಿ ಬರೀ ಮಕ್ಕಳನ್ನು ಹೆರುವುದು ಮಾತ್ರ ಆಗಬಾರ್ದು, ಮಕ್ಕಳು ಹೆರುವಂಥ ಯಂತ್ರವಾಗಲಿ, ಅಡುಗೆ ಮಾಡುವಂಥ ಮಿಷನ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸಮಾಜದಲ್ಲಿ ಎಲ್ಲರಂತೆ ಪುರುಷರಂತೆ ಸರಿಸಮನಾಗಿ ವಿದ್ಯೆಯಲ್ಲಿ ನೋಡಿ, ಉದ್ಯೋಗದಲ್ಲಿ ನೋಡಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ತಮ್ಮನ್ನು ತಾವು ಎತ್ತರಕ್ಕೆ ಹೆಣ್ಣು ಬೆಳೆಸ್ಕೊಳ್ತಾ ಇದ್ದಾರೆ. ಇಂಥ ಹೆಣ್ಣಿಗೆ ಮಾಡುವಂಥದ್ದು ಈ ಕೃತ್ಯ ಉಂಟು. ಇದು ನಿಜವಾಗಿಯೂ ಯಾರೂ ಅಲ್ಲ, ಮನುಷ್ಯರಲ್ಲ, ಇವರ ಕೃತ್ಯಕ್ಕೆ ದೇವರೂ ಸಹಿಸೋದಿಲ್ಲ. ಆಮೇಲೆ ಆ ಹೆಣ್ಣಿನ ಶಾಪ ಅನ್ನುವಂಥದ್ದು ಅವರಿಗೆ ಖಂಡಿತವಾಗಿಯೂ ಈ ಜನ್ಮದಲ್ಲಿ, ಕಲಿಯುಗದಲ್ಲಿ ಈ ಶಾಪ ಅನ್ನೋದು ಬಹಳ ದಿವಸ ಮುಂದೆ ಹೋಗೋದಿಲ್ಲ, ತತ್ತು ಕೂಡಲೇ ಅದರ ಪರಿಣಾಮ ಆಗುತ್ತೆ. ಅದರಿಂದ ಯಾರೂ ಸ್ತ್ರೀ ಶಾಪಕ್ಕಾಗಲಿ, ಹೆಣ್ಣಿನ ಕಣ್ಣೀರಿಗಾಗಲಿ, ಅಥವಾ ಹೆಣ್ಣಿಗೆ ಈ ಒಂದು ಮಾಡುವಂಥ ಶೋಷಣೆಗಳನ್ನಾಗಲಿ ಯಾರು ಮಾಡ್ತಾರೋ ಅವರಿಗೆ ಪ್ರತ್ಯಕ್ಷವಾಗಿ ಬ್ರಹ್ಮನ ವರ ಇದೆ. ಹೆಣ್ಣಿಗೆ ಅಗ್ನಿ ಅಂತ ಕರೆದಿದ್ದಾರೆ. ಆದ್ದರಿಂದ ಅವಳಲ್ಲಿರುವಂಥ ಒಂದು ಅಗ್ನಿ ಶಕ್ತಿ ಉಂಟಲ್ಲ, ಅವಳು ಮನಸ್ಸನ್ನು ನೊಂದಿ ಮನಃಪೂರ್ವಕವಾಗಿ ಕಣ್ಣೀರು ಹಾಕಿ ಶಪಿಸಿದರೆ ಅದು ಖಂಡಿತವಾಗಿ ವಜ್ರಲೇಪವೇ ಆಗತ್ತೆ ಪ್ರತಿಯೊಬ್ಬರಿಗೂ ಸಹ. ಆದ್ದರಿಂದ ಹೆಣ್ಣಿಗೆ ಈ ರೀತಿ ಮಾಡುವಂಥ ಅಮಾಯಕತನ ಅಂತ ಏನು ಉಂಟೋ ಅದು ಅವನ ತಂದೆಯೇ ಆಗಿರಲಿ ಅಥವಾ ಇನ್ನು ಯಾರೇ ಬೇರೆ ಹೆಣ್ಣುಗಳು, ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆ ಇವತ್ತಿನ ಕಾಲದಲ್ಲಿ ಪುರುಷರು ಸಹ ಅತ್ಯಾಚಾರ, ಅನಾಚಾರ ಇತ್ಯಾದೆಲ್ಲ ಮಾಡ್ತಾರೆ. ಅದು ಅವರಿಗೆ ತತ್ಕಾಲಿಕವಾಗಿ ಏನೋ ನೆಮ್ಮದಿ, ಸಂತೋಷ ಕೊಡ್ಬೋದು. ಆದರೆ ಅವರ ಜೀವನ ಉದ್ದಕ್ಕೂ ಸಹ ಆ ಹೆಣ್ಣಿನ ಕಣ್ಣೀರು ಅನ್ನುವಂಥದ್ದು ಅವರಿಗೆ ಪಾಪದ ಲೇಪವಾಗ್ತದೆ. ಇದನ್ನು ಪ್ರತಿಯೊಬ್ಬರೂ ಚೆನ್ನಾಗಿ ಅರ್ಥಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತು ಮನೆಯಲ್ಲಿ ಸೃಷ್ಟಿಸಬೇಕು. ನಮಗೆ ಒಂದು ಕುಟುಂಬ ವಂಶವೃದ್ಧಿ ಆಗಬೇಕು ಅಂದರೆ ವಂಶೋದ್ಧಾರಕ್ಕೆ ಹೆಣ್ಣು ಗಂಡಲ್ಲ. ಗಂಡು ಹುಟ್ಟಿಯಲ್ಲೂ ವಂಶೋದ್ಧಾರ ಆಗೋದಿಲ್ಲ. ಹೆಣ್ಣು ಒಂದು ಮನೆಗೆ ಹೋದರೆ ಆ ವಂಶವನ್ನು ಉದ್ಧಾರ ಮಾಡ್ತಾಳೆ. ಹೆಣ್ಣಿಗೆ ನದಿ ಅಂತ ಕರೆದಿದ್ದಾರೆ. ಬಹಳಷ್ಟು ಸಹಿಷ್ಣುತೆ ಬೇಕು. ನದಿ 2 ದಡದ ಮಧ್ಯದಲ್ಲಿ ಹರಿಯುವಂತಹದ್ದು. ಯಾವ ಕಡೆ ದಡಕ್ಕೂ ಅಪಾಯ ಆಗದೆ ಇದ್ದಂಗೆ, ಯಾವುದೇ ರೀತಿಯಲ್ಲಿ ಯಾವ ಕುಟುಂಬಕ್ಕೂ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ಅವಳು ಅಷ್ಟು ವ್ಯವಸ್ಥಿತವಾಗಿ, ಅದಕ್ಕಾಗಿ ಅವಳಿಗೆ ಭೂಮಿ ಅಂತ ಕರೆದಿದ್ದಾರೆ. ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಹೇಳುವಲ್ಲಿ ಭುಕ್ತೌ ತುಮ್ನಾಥ ಧರ್ಮೇಶು ಧರ್ಮೀ ಕ್ಷಮಯಾ ಧರಿತ್ರಿ. ಹಾಗಾಗಿ ಅವಳಿಗೆ ಇರುವಂಥ ಒಂದು ಇದು ಸಹಿಷ್ಣುತೆ ಅನ್ನೋದು ಪುರುಷರಿಲ್ಲ. ಹೆಣ್ಣಿಗೆ ಇರುವಂಥ ತಾಳ್ಮೆ ಇವತ್ತು ಯಾವ ಪುರುಷರಿಗೂ ಇಲ್ಲ. ಅವರಿಗೆ ಎಷ್ಟೇ ದುಃಖವಾಗಲಿ, ಕಣ್ಣೀರಾಗಲಿ, ತ್ರಾಸಾಗಲಿ, ನೋವಾಗಲಿ ಅದನ್ನು ನುಂಗಿಕೊಂಡು ನಗುತ್ತಾ ಸಮಾಜದಲ್ಲಿ ಇವತ್ತು ಒಂದು ಹೆಣ್ಣಿಲ್ಲಾದರೆ ಪುರುಷರಿಗೆ ಬದುಕೇ ಇಲ್ಲ. ಖಂಡಿತ ಪಂಡಿತ್ರೆ. ಡಾಕ್ಟರ್, ಇನ್ನು ನಿಜಕ್ಕೂ ಈ ರೀತಿ ಒಂದು ಆಫ್ರಿನ್ ಪ್ರಕರಣನೇ ತಗೊಳ್ಳೋದಾದ್ರೆ 3 ತಿಂಗಳ ಹಸುಗೂಸು ಬಲಿಯಾಗಿದೆ. ಅದರ ಜೊತೆಗೆ ಆ ಕಂದನ ಕಳ್ಕೊಂಡಿರುವಂಥ ತಾಯಿ ಸ್ಥಿತಿ ಹೇಗಾಗಿರಬೇಕು, ಇಷ್ಟೆಲ್ಲ ಆದಮೇಲೂ ಕೂಡ ಒಂದು ಪಶ್ಚಾತ್ತಾಪದ ಮನೋಭಾವ ಆತನಿಗೆ ಬರುತ್ತಾ ಅಂತ? ಕ್ರೋನಿಕ್ ಆಲ್ಕೋಹಾಲಿಸಮ್ ಇದೆ ಅಂತ ಹೇಳಿದ್ವಿ ತಂದೆಗೆ. ಅವ್ರಿಗೆ ಜನರಲ್ಲಿ ಈ ಒಂದು ಆಲ್ಕೋಹಾಲಿಸಮ್ ಪ್ರಾಬ್ಲಮ್ ಇದ್ದವಂಥವ್ರಿಗೆ ವ್ಯಕ್ತಿತ್ವದ ತೊಂದರೆ ಇರುವಂಥ ಸಾಧ್ಯತೆಗಳು ಜಾಸ್ತಿ. 60 to 70%, 70% ಜನಗಳಲ್ಲಿ ವ್ಯಕ್ತಿತ್ವದ ತೊಂದರೆ ಅಂತ ಹೇಳ್ತೀವಿ. ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್. ಈ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದ್ದವ್ರಿಗೆ
ರಿಗ್ರೆಟ್ಸ್ ಅನ್ನೋದು ಇರಲ್ಲ. ತಾವು ಯಾವುದೇ ಕೃತ್ಯ ಮಾಡಿದ್ರು ಕೂಡ ಅದು ತಪ್ಪು ಅಂತ ಅವ್ರಿಗೆ ಯಾವತ್ತೂ ಅನಿಸೋದಿಲ್ಲ. ಸೊ ಹಾಗಾಗಿ ಇವ್ರಿಗೇನಾದರೂ ಆ ಒಂದು ವ್ಯಕ್ತಿತ್ವದ ತೊಂದರೆ ಇತ್ತು ಅಂದರೆ, ಇಲ್ಲಿ ನೀವು ಟಿವಿನಲ್ಲಿ ತೋರಿಸಿದ ಹಾಗೆ ಎಲ್ಲೂ ಕೂಡ ಆ ಪಶ್ಚಾತ್ತಾಪದ ಛಾಯೆ ಎಲ್ಲೂ ಕಾಣಲಿಲ್ಲ. ಸೊ ಆ ಒಂದು ವ್ಯಕ್ತಿತ್ವದ ತೊಂದರೆ ಇತ್ತು ಅಂದರೆ ಡೆಫಿನೆಟ್ಲಿ ಅವ್ರು ಪಶ್ಚಾತ್ತಾಪ ಪಡಲ್ಲ. ಆ ವ್ಯಕ್ತಿತ್ವದ ತೊಂದರೆ ಇಲ್ಲದೇ ಇದ್ದರೆ ಅವ್ರು ಇಷ್ಟೊತ್ತಿಗೆ ಪಶ್ಚಾತ್ತಾಪ ಪಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಅದರ ನಂತರ ಅಯ್ಯೋ ಮಗು ಹೀಗೆ ಮಾಡಿಬಿಟ್ನಲ್ಲ ಅನ್ನೋ ಒಂದು ಡಿಪ್ರೆಷನ್ ಕೂಡ ಅವರಿಗೆ ಬಂದಿರಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ಕೆಲವು ಎಚ್ಚರದ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ರೀತಿ ಇದನ್ನು ಪ್ರಿವೆಂಟ್ ಮಾಡಬಹುದು ಅಂತ. ಯಾವ ಒಂದು ಫ್ಯಾಮಿಲಿನಲ್ಲಿ ತಂದೆ ಡ್ರಿಂಕ್ ಮಾಡ್ತಾರೋ ಅವರಿಗೆ ಮಗು ಹುಟ್ಟಿದ ನಂತರ ಹಲವಾರು ತಿಂಗಳುಗಳು ಸ್ವಲ್ಪ ಮಟ್ಟಿಗೆ ಗಮನದಲ್ಲಿ ಇಡೋದು ಬೆಟ್ರು, ಬೇರೆಯವ್ರ ಜೊತೆ ಇದ್ದು ನಂತರ ಅವ್ರ ಮಗುಳನ್ನು ನೋಡ್ಕೊಳ್ಳೋಂಗೆ. ಎರಡನೇದಾಗಿ, ಯಾವ ಒಂದು ಸಮುದಾಯದಲ್ಲಿ ಅಥವಾ ಒಂದು ವಾತಾವರಣದಲ್ಲಿ ಗಂಡು ಮಗುನೇ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೋ, ಹೆಣ್ಮಗು ಆದಾಗ ಅವರು ಆ ಒಂದು ತಾಯಿ ಯಾರಿರ್ತಾರೆ ಅವರು ಆ ಹೆಣ್ಣು ಮಗುನ ಕರ್ಕೊಂಡು ಅವರ ತಾಯಿ ಮನೇಲಿ ಇರುವಂಥದ್ದು ಉತ್ತಮ. ಗಂಡರು ಮನೆಗಿರೋಕ್ಕಿಂತ ಅವರ ತಾಯಿ ಮನೇಲಿ ಇರುವಂಥದ್ದು ಉತ್ತಮ. ಮೂರನೇದಾಗಿ, ಯಾವ ಒಂದು ಗಂಡಸಿಗೆ ತನಗೆ ಗಂಡು ಮಗುನೇ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇದ್ದು ಅದರಿಂದ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೋ ಡೆಲಿವರಿ ಆದ ನಂತರ, ಅಂಥವ್ರಿಗೆ ಯಾವತ್ತೂ ಕೂಡ ಮಕ್ಕಳನ್ನ ಒಬ್ಬರೇ ಆಗಿ ನೋಡ್ಕೊಳ್ಳಿಕ್ಕೆ ಬಿಡಬಾರ್ದು. ಅಂದರೆ ಅವರ ಒಂದು ವಶದಲ್ಲಿ ಮಗುವನ್ನ ಒಂದೇ ಬಿಟ್ಬಿಟ್ಟು ಬೇರೆಯವರು ಮನೆ ಬಿಟ್ಟು ಹೋಗಬಾರ್ದು ಹೊರಗಡೆಗೆ. ಈ ಮೂರು ಒಂದು ಜ್ಯೋತಿಗಳನ್ನ ತಗೊಂಡ್ರೆ, ನಾಲ್ಕನೇದಾಗಿ ಆ ಒಂದು ವ್ಯಕ್ತಿಗೆ ಡಿಸಪಾಯಿಂಟ್ಮೆಂಟ್ ಏನಾರು ಆಗಿ ಆ ಮಹತ್ವಾಕಾಂಕ್ಷೆಯಿಂದ ಅವ್ರಿಗೆ ಏನಾದರೂ ಡಿಸಪಾಯಿಂಟ್ಮೆಂಟ್ ಆಗಿ ಅಥವಾ ಡಿಪ್ರೆಷನ್ ಥರ ಆಗಿ ಏನಾದ್ರು ತೊಂದರೆ ಆಗಿತ್ತು ಅಂದರೆ, ಅಥವಾ ಅವರ ನಡವಳಿಕೆಯಲ್ಲಿ ಮಗುವಿನ ಹತ್ತಿರ ವ್ಯತ್ಯಾಸ ಏನಾರು ಆಯಿತು ಅಂದರೆ ಅವರಿಗೆ ತಕ್ಷಣ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಚಿಕಿತ್ಸೆ ಕೊಡಿಸೋದು ಉತ್ತಮ. ಹೊತ್ತು ಅದನ್ನು ನೀವು ಹಾಗೆ ಬಿಟ್ಬಿಡ್ತು ಅಂದರೆ, ಈ ಕೋಪ ಹಾಗೆ ಟೈಮಲ್ಲಿ ಕರಗೋಗುತ್ತೆ ಅಂತ ಬಿಟ್ಬಿಡ್ತು ಅಂದರೆ ಈ ರೀತಿ ಘಟನೆಗಳು ನಡೆಯುವಂಥ ಸಾಧ್ಯತೆ ಜಾಸ್ತಿ. ಡಾಕ್ಟರ್, ಈಗ ನೀವು ಡಾಕ್ಟರ್ ಅನ್ನೋದನ್ನ ಮರೆತು ಬಿಡಿ, ಕೊನೆಯದಾಗಿ ಒಬ್ಬ ತಂದೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಂಥ ಒಂದು ಕೃತ್ಯಗಳ ಬಗ್ಗೆ? ಅತ್ಯಂತ ವಿಷಾದನೀಯ, ಯು ಕೆನಾಟ್ ಎಕ್ಸ್ಪೆಕ್ಟ್. ಸೊ ಅವ್ರ ತಾಯಿ ಏನು ಹೇಳ್ತಿದ್ರು, ಇವರಿಗೆ ಅತ್ಯಂತ ಹೆಚ್ಚಿನ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ರು. ಅವ್ರನ್ನ ಒಂದೇ ಸತಿ ಫಾಸಿ ಹಾಕಬಾರ್ದು, ತಡಪ್ಕೆ ಮಾರನ ಅಂತ ಹೇಳ್ತಾ ಇದ್ರು. ಹೀಗೆ ತಡಪ್ಕೆ ಮಾರನ ಅಂತ ಹೇಳಿದ್ರು ಕೂಡ ಅವರಿಗೆ ಏನಾದರೂ ಮಾನಸಿಕ ತೊಂದರೆ ಇತ್ತು ಅಂದರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಉತ್ತಮ. ಸೊ ದಟ್ ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಬೇಕು. ಅದು ಆಗಲಿಲ್ಲ ಅಂದರೆ ಅವ್ರಿಗೆ ಅತ್ಯಂತ ಶಿಕ್ಷೆ, ಕಾನೂನು ರೀತಿಯಾಗಿ ಎಷ್ಟು ಮಟ್ಟಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅಂಥ ಒಂದು ಶಿಕ್ಷೆ ಕೊಡೋದು ಉತ್ತಮ ಅಂತ ನಂಗೆ ಅನ್ಸುತ್ತೆ. ಸೊ ದಟ್ ಬೇರೆಯವರಿಗೆ ಇದರಿಂದ ಪಾಠ ಕಲ್ತಂಗೆ ಆಗುತ್ತೆ. ಖಂಡಿತ ಡಾಕ್ಟರ್ ಹಾಗೆ ಪಂಡಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ಧನ್ಯವಾದ ಇಬ್ಬರಿಗೂ. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಹೆಣ್ಣು ಹುಟ್ಟೋದೇ ಶಾಪನ ಅಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ವಿ. ನಿನ್ನೆಯ ಘಟನೆ ಒಂದು ಬೆಳಕಿಗೆ ಬಂದಿರುವಂಥದ್ದಾದರೆ ತೆರೆ ಮರೆಯಲ್ಲಿ ಅದೆಷ್ಟೋ ಹೆಣ್ಣು ಭ್ರೂಣ ಹತ್ಯೆಗಳು, ಇಂತಹ ಸಾಕಷ್ಟು ಪ್ರಕರಣಗಳು ನಡೀತಾ ಇರುತ್ತವೋ ಗೊತ್ತಿಲ್ಲ. ಆದರೆ ಇನ್ನು ಮುಂದಾದರೂ ಹೀಗೆ ಆಗಬಾರ್ದು. ಹೆಣ್ಣಿಗೆ ನಾವು ದೇವತೆಗೆ ಹೋಲಿಸ್ತೀವಿ, ಭೂಮಿ ತಾಯಿ ಅಂತ ಪೂಜಿಸ್ತೀವಿ. ಆದರೆ ಹೆಣ್ಣಿಗೆ ನಿಜಕ್ಕೂ ಯಾವುದೇ ರೀತಿಯ ದೇವರ ಸ್ಥಾನ ಬೇಕಾಗಿಲ್ಲ, ಶ್ಲೋಕ ಪಠ್ಯಗಳು, ಆದರ್ಶದ ಮಾತುಗಳು ಬೇಕಿಲ್ಲ. ನಮ್ಮ ಬದುಕುವ ಹಕ್ಕನ್ನು ನಮಗೆ ಬಿಟ್ಟು ಬಿಡಿ ಅಂತ ಕೇಳ್ಕೊಳ್ಳೋದೇ ಹೆಣ್ಣಿನ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.